ಅವ್ನು ಇನ್ನೊಬ್ನಿದ್ದ, ಅವನು ಅಲ್ಲೇ ಇಲ್ಲೇ ಬಂದು ಹೋಗಿದ್ದು. ಇರ್ಫಾನ್ ಒಬ್ರು ಮತ್ತೆ ಇನ್ನೊಬ್ರು ಯಾರೋ ಇದ್ರು, ಅವರಿಬ್ರು ಇಲ್ಲೇ ಬಂದಿದ್ದು. ನೋಡಿ ನೋಡು, ಈ ಏರಿಯಾ ಎಲ್ಲ ಬಂದು ಓಲ್ ಬಿದ್ದಿರೋದು, ನೀರು ಫ್ರೆಜರ್ ಹೋಗಿರುತ್ತಲ್ಲ, ಅದರಿಂದ ಅದೆಲ್ಲ ಕೊಚ್ಕೊಂಡೋಗಿರೋದು. ಆ ಕಡೆಗೆ ನೋಡಿದ್ರೆ ನೀಟಾಗಿ ಐತೆ. ಹಾಯ್, ನಮಸ್ತೆ. 3 ಫ್ರೆಂಡ್ಸ್ ಸೇರಿಕೊಂಡು ರಾಮೇಶ್ವರಂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ದಿಢೀರಂತ ಹೊರಟಿರೋಂಥ ವಿಡಿಯೋ ಇದು. ತುಂಬಾ ಇನ್ಫಾರ್ಮೇಷನ್ ಇರಲ್ಲ, ಸಿಂಪಲ್ ನಾವು ನಮಗೂ ಗೊತ್ತಿಲ್ಲದಿರೋಂಗೆ ನಾವೊಂದು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇರೋಂಥದ್ದು. ಸೊ ಅಲ್ಲಿ ಏನು ನೋಡಬೇಕು ಅನ್ನೋದು ನಮಗೊಂದು ಅಷ್ಟೊಂದು ಐಡಿಯಾ ಇಲ್ಲ. ಸೊ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಂದ್ಕೊಳ್ಳಿ. ಬನ್ನಿ, ನಮ್ಮ 3 ಜೊತೆ ನೀವು ಟ್ರಾವೆಲ್ ಮಾಡಿರೋಂತೆ. ಈ ವಿಡಿಯೋದಲ್ಲಿ ಏನೂ ತಪ್ಪು ಹುಡ್ಕೋಕೋಬೇಡಿ, ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್. ಯಾಕಂದರೆ 3 ಜನ ಫ್ರೆಂಡ್ಸ್ ಎಂಜಾಯ್ ಮಾಡೋಣ ಅಂತ ಹೋಗಿರೋ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನು ಉದ್ದೇಶ. ಫ್ರೆಂಡ್ಸ್ ಅಂತ ಸೇರಿದ್ಮೇಲೆ ಹಂಗೆ ಹಿಂಗೆ ಅಂತ ಮಾತು ಬಂದೋಗುತ್ತೆ. ಸೊ ಅದನ್ನೆಲ್ಲ ತಲೆಗೆ ಹಾಕೊಂಡ್ರೆ ಕ್ಷಮಿಸ್ಬಿಡಿ. ಹೊಸೂರು ಎಂಟ್ರಿ ಆದಮೇಲೆ ಈ ಥರ ಎಲ್ಲ ತೋಟದಲ್ಲೂ ಲೈಟ್ ಇರೋದು ನೋಡುತ್ತೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಏನು ಸಕಾಲ ಮಾಡೋರಲ್ಲ, ಎಲ್ಲಿ ನೋಡೋದು ಲೈಟ್ ಇಲ್ಲೇ. ರಾತ್ರಿ ಎಲ್ಲ ನಾನು ಸ್ವಲ್ಪ ಮಲಗಿದ್ದೆ. ಫುಡ್ಡಿಗೆ ಸ್ವಲ್ಪ ರಾತ್ರಿ ತೊಂದರೆ ಆಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಏನೋ ತಿನ್ಕೊಬೇಕಿತ್ತು, ಮತ್ತೋದ್ರಿ ಬೆಂಗಳೂರು ಬಿಟ್ಟು ಬಂದಾದ್ಮೇಲೆ ಎಲ್ಲೂ ಅಂತ ಒಳ್ಳೆ ಫುಡ್ ಸಿಕ್ಕಿಲ್ಲ, ಎಲ್ಲ ಪರೋಟ ಅದಾಗಿತ್ತು. ಸೊ ನಮಗೆ ಅಡ್ಜಸ್ಟ್ ಆಗಿಲ್ಲ. ಒಂದು ಯಾವುದು ತಿಂದರೆ ಅಂತೂ ಅದು ಪರೋಟ ಥರನೇ ಇದ್ದಿಲ್ಲ. ಎಷ್ಟು 500 ರಿಚಾರ್ಜ್ ಮಾಡಲಾ? 500 504 ನನ್ನ ಮಕ್ಕಳು. ಈ ಕಡೆ ಒಂದು ಸಮುದ್ರ, ಈ ಕಡೆ ಒಂದು ಸಮುದ್ರ. ಸ್ಟಾರ್ಟು ಅದಕ್ಕೆ ಮುಂಚೆ ಫಸ್ಟ್ ಆಚೆ ಏನಾಯ್ತು ನೋಡೋಣ. ನೋಡಿ, ಯಾರ ಇವನು ಬೆಂಕಿ ಇಕ್ಬಿಟ್ಟವನೆ. ಏನ 4 ಇಂಡಿಕೇಟ್ರಾ ಹೇಳ, ಬಾಯ್ ಬಿಟ್ಲಿ. ರೆಡ್ ಲೈಟ್ ಆಫ್ ಮಾಡಿದ್ದೀನಲ್ಲ ಪಾರ್ಕಿಂಗ್ಲಿ. ಕ್ಯಾಮ್ರಾ ಎತ್ಕೊಳ್ರಿ, 2 ಫೋಟೋ ತೆಗೋಣ. ಮಾಡೋಣ. ಫಸ್ಟ್ ಟೈಮ್ 2 ಸಮುದ್ರ ಒಂದೇ ಸೇರೋ ಜಾಗದಲ್ಲಿ ನಿಂತಿದ್ರಿ, ಅದನ್ನ ನೋಡ್ಬಿಡ್ಬೇಕಲ್ಲ. ಆಮೇಲೆ ಬೇಕಾದ್ರೆ ಅಲ್ಲೆಲ್ಲ ನೋಡ್ಕೊಳ್ಳೋಣ. ಫುಲ್ ಟ್ರೈನ್ ಸ್ಟಾಪ್ ಅಪ್ಪ, ಇಲ್ಲೇ ಇಲ್ಲ. ಹೊಸ ಟ್ರ್ಯಾಕ್ ಹಾಕಿದ್ದಾರೆ. ಹೌದು, ಗೂಡ್ಸ್ಬಿಟ್ಟು ಹೊಸ ಟ್ರ್ಯಾಕ್ ಏನೆಲ್ಲ ತುಕ್ಕಿಡ್ದೈತೆ. ಇದು ಹಳೆ ಟ್ರ್ಯಾಕ್, ಮೇ ಬಿ ಅಲ್ಲಿಂದ ಆ ಕಡೆ ಏನಾದ್ರು ಹೊಸ ಟ್ರ್ಯಾಕ್ ಹಾಕ್ತಿರ್ಬೋದು. ಎಲ್ಲ ತುಕ್ಕಿಡ್ದೈತ್ಲಿ ನೋಡು. ಹೆಣ್ಮಕ್ಳು ಏನೋ ಬೇಯಿಸ್ಕೊಂಡ್ ತಿಂತಾರೆ, ನಮಗೂ ಸ್ವಲ್ಪ ಕೊಟ್ರೆ ಬೆಳಗ್ಗೆ ಹೊಟ್ಟೆ ಹಸಿತೈತೆ. ಆಲ್ಮೋಸ್ಟ್ ಟೈಮ್ ಇವಾಗ 7:46 ಮಗ. ಸಕಾಲ ಇದೆ. ಏ 3 ಸರಿ ತೂಗಿಸ್ಬಿಟ್ಟೆ ನಾನೇ, ಅದು ಸರಿಯಾಗಿಲ್ಲ ಯಾಕೋ. ಆಮೇಲೆ ಲಾಸ್ಟ್ ಇವಾಗ ಪೆಪ್ಸಿ ತಗೊಂಡು ಸ್ವಲ್ಪ ಕುಡಿದ್ಕ ಅದೊಂಥರ ಮೈಂಡ್ ಇದಾಗುತ್ತಲ್ಲ. 7 ಅಪ್ ಬಂದು ಇದು ಕುಡ್ದು ಕಾಫಿ ಕುಡ್ದು ಮಲಗಿ ಅಭ್ಯಾಸ ಆಗಿ ನನ್ ಕಾಫಿ ಏನ್ ಕುಡ್ದೆ ನಿದ್ದೆ ಹೋಗೋದಂತೇನಿಲ್ಲ. ರೈಲ್ವೆ ಗೇಟ್ ಪಕ್ಕದಲ್ಲೇ ಐತೆ ಬ್ರಿಡ್ಜ್. ನೀನ್ ದೊಡ್ಡದೇವ ಅಂತ ನನಗ್ ಗೊತ್ತ ಕಣ, ದೇವ್ಗಳು ಗೊತ್ತಿಲ್ವಲ್ಲ. ನೀನ್ ದೊಡ್ಡದೇವ ಅಂತ ಅದೇಳು. ಧನುಷ್ ಕೊಡಿತಾನೆ ನೀನ್ ಹೇಳ್ತಾ ಇದೀಯ ಲಾಸ್ಟ್ ಪಾಯಿಂಟ್. ಲಾಸ್ಟ್ ವ್ಯೂ ಪಾಯಿಂಟ್ ಆಫ್ ಇಂಡಿಯಾ. ಲಾಸ್ಟ್ ವ್ಯೂ ಅಲ್ಲ, ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಅದು ಬಿಡಲ್ಲ ಅಂತ 6 ಗಂಟೆ ಕ್ಲೋಸ್ ಅಂತ ಯಾವ್ದೋ ವಿಡಿಯೋದಲ್ಲಿ ನೋಡಿದಂಗ ಆಯ್ತು ನಾನು. ನೋಡೋಣ, ನಿನ್ ಲಕ್ಕು. ಅಲ್ಲಿಂದ ಹೋಗ್ತಾ ಕಾರ್ ಸೀಟ್ ಹಿಂದೆಗಡೆ ಖಾಲಿ ಐತೆ ಅಂತ ಒಬ್ಬನ್ ಕುಂಸ್ಕೊಂಡ್ಬಿಟ್ರೆ ನೀನು ಇಬ್ಬರನ್ನ. ಇವಾಗ ಮಾಡ್ತಿದ್ದಾರೆ ಸರ್ ನೋಡ್ರಿ, ಇವಾಗ ಫುಲ್ ಕೆಲಸ ಮಾಡ್ತಾರದು. ಮೊನ್ನೆ ಬಂದ್ಬಿಟ್ಟು ಬರೀ ಇಂಜಿನ್ ಮಾತ್ರ ಬಿಡ್ತಾ ಇದ್ದಂತೆ. ಇನ್ನೇನೋ ಮೊನ್ನೆ ಇಷ್ಟ ದಿವಸ ಇಂಜಿನ್ ಬಿಟ್ಟು ಟ್ರಯಲ್ ಮಾಡಿದಂತೆ. ನಿನ್ನೆ 4 ಗೂಡ್ಸ್ ಬೋಗಿ ಹಾಕ್ಬಿಟ್ಟು ಟ್ರಯಲ್ ಮಾಡಿದ್ದಾರೆ. ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು
ಓ ಓಪನ್ ಹಂಗಂದ್ರೆ ರೆಡಿ ಆಗೋಗಿದ್ಯಾ? ರೆಡಿ ಆಗೋಗ್ಬಿಟ್ಟಿದೆ, ಓಪನಿಂಗ್ ವೇಟಿಂಗ್ ಅಷ್ಟೇ. ಓಕೆ, ಪರವಾಗಿಲ್ಲಪ್ಪ. MP ಇಂದ ಎಲ್ಲ ಬರ್ತಾರಂದ್ರೆ ಗ್ರೇಟ್. ಜಮ್ಮು ಕಾಶ್ಮೀರಿಂದನೇ ಬರ್ತಾರೆ ಅಂದ್ರೆ ಇಲ್ಲ ಬಂದ್ರೆ ಯಾಕ ಈ ಕಡೆ ಒಂದು ಸಮುದ್ರ, ಈ ಕಡೆ ಒಂದು ಸಮುದ್ರ. ಶಶಿ ಅನ್ನ ತೆಗಿತವನ ದೊಡ್ಡದಾಗಿ ಸಾಧನೆ ಮಾಡಕ. ಕನ್ನಡದವರು ಜಸ್ಟ್ ಅಲ್ಲಿಂದ ಇಲ್ಲಿಗೆ 7 ಕಿಲೋಮೀಟರ್ ಅಷ್ಟೇ ಅಲ್ವಾ? ಪಾಮನಂ ಬೀಚಿಂದ ಬಿಡ್ಜಿಂದ ಇಲ್ಲಿಗೆ 7 ಕಿಲೋಮೀಟರ್ ಇದೆ. ಏನಿದ್ರ ಹೆಸರು? ವಲ್ಲವಂ. ಏನೇ ಆಗ್ಲಿ ಗುರು, ನಾನು ಇಲ್ಲಿಂದ ಹೋಗಟ ಸುನಾಮಿ ಬಡದ್ರಿದ್ರೆ ಸಾಕು. ನಾನ್ ದರಿದ್ರನ್ ಮನಲ್ಲ ಕಣ, ನೀವಿದ್ದೀರಲ್ಲ ಅದಕ್ಕೆ ಭಯ ನನಗೆ. ನೀನ್ ಹೇಳಿದ್ ಕರೆಕ್ಟೇ, ನಾನು ಯಾವ ದರಿದ್ರನ್ ಮುಂದೆ ಎತ್ತಾಕಣ ಹೋಗಿ ಬರಲ್ಲ. ಬಟ್ ನನ್ ಮಗ ನೀನಿದೆಯಲ್ಲ ಅದೇ ನನ್ಗೆ ಭಯ. ಯಾವ್ದ ಯಾವ್ದ ಫಿಲಿಂ ಲಾಸ್ಟ್ ಶೂಟ್ ನಡೆಯೋದಿಲ್ಲ. ಅದೇ ಗಾಡಿ ಗಾಡಿಯಲ್ಲಿ ಚೇತಕ ಮುಂದು ಮದುವೆ ಡ್ರೆಸ್ ಅಲ್ಲಿ ಬರ್ತಾಳ ನೋಡ, ಅದ ಮದುವೆ ಡ್ರೆಸ್ ಅಲ್ಲಿ ಬರೋ ನನ್ ಮಗನೇ. ಆ ಸೀನ್ ಕಾಣಿಸ್ತೀರಿ, ಅಲ್ಲಿ ಇಲ್ದಿರಿ ನಿಂಗೈತೆ. ಇವಾಗ ಬಂಡ್ಲು ಬಿಟ್ಟಿದ್ಯ ಅನ್ಕೋ, ಬಂಡ್ಲ ಬಿಡ್ತೀಯ. ಬಂದ್ರ ಫೈನಲ್ ಇದೇನಾ? ನನ್ಗೆ ಗೊತ್ತಿರಂಗ ಅದಲ್ಲ, ಹೋಗಲ್ಲ ಇದ್ಲಿ. ಏನೋ ಹೇಳ್ಬಿಡ್ತೀಯಲ್ಲ, ಒಂದು ಪ್ಲೇಸ್ ಅಷ್ಟೇ. ಓ ಬಾಸು, ಶನಿವಾರ ಬಾಸ್ ಎಂಟ್ರಿ. ಜೈ ಆಂಜನೇಯ. என்ன தண்ணி சாமி அது? புரியல. ராமன் வந்து 1800 வருஷத்துக்கு உள்ளது இது. ராவணேஸ்வரர் சம்புரமணி வந்து சீதையை கொடுத்து அக்னி பரிசு பண்ணுறாங்க. அம்பாளுக்கு மேலே கால் நிறைய கொண்டு போகுது. அங்கிட்டு பார்த்தாலும் உப்பு தண்ணி. அப்போ பானம் விடுறாரு. பானம் விட்டு 3 விதமான தண்ணி வரும். ஒன்று உப்பாம்பார், இன்னொன்று கட்டக்கல், அப்புறம் மணல். 3 ஒரே பாய்ட்டில் 3 விதமாக தண்ணி வரும். இதில் 3 வாதில் தண்ணி. ஆமாம், ஒரே வாதில். ಸುರೇಶ್, ಅದು ಒಂದೇ ಬಾವಿಯಲ್ಲಿ 3 ತರ ನೀರು ಬರುತ್ತಂತೆ. ಅಂದ್ರೆ ಸಿಹಿ ನೀರು. ಶಶಿ, ಅದು ಹೊರದೋಗಿದೆ, ಈ ಕಡೆ ಬಂದ್ಬಿಡಿ ಅಂತ. ಓಕೆ ಓಕೆ. ಇಲ್ಲ ನಾಡಿಯೇ ಬಂದಿಟ್ಟು. சின்ன ஹோல். ஓ இவ்வளோதானா? இது 22 வருஷம் கட்டப்பட்டது. இது அந்த சீக்கிரம் தண்ணி இருக்குதுல, அதுதான் ஒரிஜினல். 3 ஹோல் இருக்குல்ல, தண்ணி கீழே 2 ஹோல் இருக்கு. ಸಕ್ಕದಾಗೈತೆ ಗುರು. ಹಿಂಗೆ ಅವಾಗ ಕಣ್ಣು ಕಾಣಿಸ್ತಿರೋದು ಕೂಡ ಅವಾಗ ಅವಸರ ಇಲ್ಲ. ಶಶಿ ಶಶಿ ಅವಾಗೊಂದು ಗ್ಲಾಸ್ ಇವಾಗೊಂದು ಗ್ಲಾಸ್ ಕುಡಿ. ಅದೇ ಅದಕ್ಕೆ ಬೇಡ, ನಮ್ಮ ಹೆಂಗಿದ್ರು ಬರ್ತೀರಲ್ವಾ ಅಂತ. नहीं नहीं
ನೀರು ನೋಡು ಗುರು ಏನ್ ಕ್ಲಿಯರ್ ಐತಿ, ಕ್ರಿಸ್ಟಲ್ ಕ್ಲಿಯರ್ ಐತೆ ನೋಡಿ. ಹುಡ್ಕೊಂಡು ಹೋಗ್ತಾ ಇದ್ದೀರಿ. ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಒಂದೇ ಜಾಗ ಅಂತ ಏನೂ ಇಲ್ಲ. ಯಾವ್ದು ನಮ್ಗೆ ಹೋಗ್ತಾ ಯಾವ್ದು ಸಿಗುತ್ತೋ ಅದನ್ನ ಹಂಗೆ ನೋಡ್ಕೊಂಡು ಹೋಗೋದು. ಸೊ ಫಸ್ಟ್ ನಾವು ಅಲ್ಲಿಂದ ಬರ್ತಾ ಬ್ರಿಡ್ಜಿಂದ ಬರ್ತಾ ಸಿಕ್ಕಿರೋದು ನಮಗಿದೆ ಟೆಂಪಲ್ಲು. ಅದರಿಂದ ಇದು ಮುಗಿಸಿದಿರಿ. ಸ್ಟಾರ್ಟಿಂಗ್ಗೆ ಶನಿವಾರ ಆಂಜನೇಯನ ದರ್ಶನ ಮುಗ್ದಿದೆ. ಇಲ್ಲಿಂದ ಪ್ರತಿಯೊಂದು ದರ್ಶನ ಸ್ಟಾರ್ಟ್ ಆಗುತ್ತೆ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಬೋರ್ಡ್ಸ್ ಕಾಣಿಸ್ತಾ ಇರುತ್ತೆ, ಯಾವ್ಯಾವ ಪ್ಲೇಸಸ್ ಎಲ್ಲೆಲ್ಲಿದೆ ಅಂತ ಎಲ್ಲ. ಸರೌಂಡಿಂಗ್ ಇರೋದೇ ನಿಮಗೆ ಒಂದು 30-35 ಕಿಲೋಮೀಟರ್ ಅಷ್ಟೇ. ಏನು ತಲೆ ಕೆಡ್ಸ್ಕೊಳಂಗಿಲ್ಲ. 35 ಕಿಲೋಮೀಟರ್ ಒಳಗೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ನೋಡ್ಬೇಕಾಗಿರೋದು ಅಷ್ಟು ಪ್ಲೇಸಸ್ಸು. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋ ಆಪ್ಷನ್ ಇದೆ. ಅಂದರೆ ಯಾರೇನು ಕೇಳ್ತಾನೆ ಇಲ್ಲ ವೀಡಿಯೋ ಮಾಡೋದ್ರಿಂದ. ನಾವು ಅಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಮತ್ತು ಮಾಡಿದಾದ್ಮೇಲೆ ಬಂದು ಸೊ ಅದರಿಂದ ಫುಟೇಜ್ ಮಾತ್ರ ಸ್ವಲ್ಪ ಏನು ದೇವಸ್ಥಾನಕ್ಕೆ ಬಂದ್ರಿ. ಸೊ ಅದರಿಂದ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ. ಒಳಗೆ ರಾಮನಾಥ ಸ್ವಾಮಿ ಟೆಂಪಲ್ ಅಂತ. ಸೊ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಆ ದೇವಸ್ಥಾನ ಎಂಟ್ರೆನ್ಸಲ್ಲೇ ಬಂದರೆ ನಿಮಗೆ ಇದು ನಟರಾಜ ದೇವರೊಂದು ಕಾಣಿಸುತ್ತೆ, ಪಂಚಮುಖಿ ದೇವರೊಂದು ಕಾಣಿಸುತ್ತೆ. ಸೊ ಅಲ್ಲೇ 3 ವಿಸಿಟಿಂಗ್ ಇದೆ, ಅದು 3 ಮುಗಿಸ್ಕೊಳ್ಳಿ. ನಟರಾಜ ಇದು ಬಂದು ನೋಡ್ರಿ ಇಲ್ಲಿರೋದು. ಈಗ ಅದ್ರ ಆಪೋಸಿಟೇ ಪಂಚಮುಖಿ ದೇವಸ್ಥಾನ. ಇದು ಮುಗಿಸ್ಕೊಂಡು ಮೇಯ್ನು ಊಟಕ್ಕೆ ಹೋಗಬೇಕು. ಸೊ ಅದರಿಂದ ಒಂದು ಯೂಟ್ಯೂಬಲ್ಲಿ ನೋಡಿರೋಂಥ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಸೊ ಅಲ್ಲಿಗೋಸ್ಕರ ಪ್ರಯಾಣ ಮಾಡಿದ್ರಿ. ನೆಕ್ಸ್ಟ್ ವಿಸಿಟ್ ಅಲ್ಲೇ ಬನ್ನಿ. ಕೇಳಿಲ್ಲ ಇನ್ನು ಏನು ಕೇಳ್ಬಿಟ್ಟು ನೀನು ಹೆಸರು ಎಷ್ಟಂತ? 800 ಅಂತ ಜಾಸ್ತಿ ಇದೆ 800. ಅದಕ್ಕೆ ಇದು ಮಾಡ್ತಾ ಇರೋದು. ಇದು 100 ರೂಪಾಯಿ ಅಂತ. ಇದು ಇದು 200 ರೂಪಾಯಿ ಅಂತೆ. ಎಷ್ಟೊತ್ತು ಮಾಡ್ತಾರೆ? ಎಷ್ಟು ಜಲ್ದಿ ಮಾಡ್ಕೊಡ್ತಾರೆ? 10 ಮಿನಿಟ್ಸ್. ಯಾವ್ದು ಬೇಕಾ ನೋಡು. ನಂಗೆ ಯಾವುದಾದ್ರೂ ಓಕೆನೆ. ಏನು ಶೇರ್ ಮಾಡೋದು ಅಷ್ಟೇ ಅಲ್ವ? ಇಲ್ಲಿಂದ ಹೋಟೆಲ್ಸ್ ತುಂಬಾ ಇದೆ. ಕೆಲವೊಂದು ಕೇಳಿದ್ರೆ ಮುಂದೆ ಹೇಳೋದು ಆಗೋಗ್ಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಇಲ್ಲಿ ನಮಗೆ ಇವಾಗ 4:30 ಆದ್ರೂ ಇಲ್ಲಿ ಊಟ ಸಿಗ್ತಾ ಇದೆ. ನಾನ್ ವೆಜಸ್, ಫಿಶ್ಶು ಇಲ್ಲ, ಸೀ ಫಿಶ್ ನೋಡ್ತಾ ಇರ್ಬೋದು. ಮೇಯ್ನ್ ರಾಮೇಶ್ವರಂ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಒಂದು ಟೈಮಲ್ಲಿ ಸುನಾಮಿ ಬಂದು ಮುಗೋಗಿದ್ದ ಜಾಗ ಎಲ್ಲ ಇದೇನೆ. ನಿಮಗಿದು ನೋಡ್ಬೋದು. ಈ ಸಮುದ್ರ ಹತ್ರ ಇರೋದ್ರಿಂದ ಫುಲ್ ಇದು ಬಂದು ಎಲ್ಲ ಮುಳುಗೋಗ್ಬಿಟ್ಟಿದ್ದೀವಿ. ಮತ್ತೆ ಎಲ್ಲ ಓಪನ್ ಮಾಡ್ಕೊಂಡು ಒಂದೊಂದು ಸ್ವಲ್ಪ ಇವಾಗ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ರೋಡಲ್ಲೇ ಫುಲ್ ನಿಮಗೆ ಊಟದ್ದು ಹೋಟ್ಲುಗಳೆಲ್ಲ ಇರುತ್ತೆ. ಬಟ್ ಸಾಯಂಕಾಲ 6 ಗಂಟೆ ಒಳಗೆ ಮಾತ್ರನೇ ಅಲ್ಲಿ ಎಂಟ್ರಿ ಇರುತ್ತೆ. ಅಷ್ಟರೊಳಗೆ ಒಳಗೆ ಬಂದುಬಿಡ್ರಿ. ಇಲ್ಲ ಅಂತಂದರೆ ಮತ್ತೆ ನಿಮಗೆ ಒಳಗೆ ಬರೋಕ್ಕೆ ಚಾನ್ಸಸ್ ಇದೆ. ಅವನು ಇನ್ನೊಬ್ಬನಿದ್ದ, ಅವನು ಅಲ್ಲೇ ಇಲ್ಲೇ ಬಂದು ಹೋಗಿದ್ದು. ಇರ್ಫಾನ್ ಒಬ್ರು ಮತ್ತು ಇನ್ನೊಬ್ರು ಯಾರೋ ಇದ್ರು, ಅವರಿಬ್ಬರು ಇಲ್ಲೇ ಬಂದಿದ್ದು. 120 ಇಲ್ಲಿ ಅಂದರೆ 130 ರೂಪೀಸ್ ಪಾರ್ಸಲ್. ಏನೋ ಹೇಳಂಗಿದ್ರೆ ತಗೊಂಡೋಗಿದ್ರೆ ತಗೊಂಡೋಗ್ಬಿಡೋಣ. ಅದು ನೀವು ನೋಡಿಸ್ಬೇಡಿ ಅಷ್ಟೇ, ನಾವು ಇದನ್ನ ಕಟ್ ಮಾಡೋಕ್ಕಾಗಲ್ಲ.
ಸೊ ಸಪ್ರೇಟ್ ಬಂದು ನಾವು ಆರ್ಡರ್ ಮಾಡಿರೋ ಫಿಶ್ ಬಂತು. ಪಾಂಪ್ಲೇಟ್ ಇದು ಮಾಡಿದ್ಯಾ? ಅದು ಓಕೆ ಓಕೆ ಓಕೆ. ಇದು ನಿಂಗೆ ಫುಡ್ಲೇ ಕೊಡ್ತದೆ, ಸಾಪಾಡ್ಲೇ ಕೊಡ್ತದೆ. ಓಕೆ ಓಕೆ. ಹಾಂ, ಪಾಂಪ್ಲೇಟ್ ಅವಳ 200 100 ಒಂದು ಪಾಂಪ್ಲೇಟ್ 100 ಬ್ಲ್ಯಾಕ್ ಅಲ್ಲ. ಇದು ಒಂದು ಆ್ಯಕ್ಚುಲಿ ಒಂದು ಮಿಲ್ಲು 130. ಸೊ ರೈಸ್ ಅನ್ಲಿಮಿಟೆಡ್. ಎಲ್ಲರೂ ಗ್ಯಾರಂಟಿ, ಯಾರಾದರೂ ಬಂದರೆ ಇಲ್ಲಿ ಟ್ರೈ ಮಾಡಿ. ಪಾರ್ಟಿ ಕಿಚನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ದು ಟೇಸ್ಟ್ ಮಾತ್ರ ಸಕ್ಕತ್ತು. ಅನ್ಲಿಮಿಟೆಡ್ ರೈಸ್. ಈ ಕಡೆ ಎಲ್ಲ ನೀರಿಗೆ ಇಳಿದಾರಪ್ಪ. ಲೆಫ್ಟಲ್ಲೆಲ್ಲ ನೀರು ಈ ಕಡೆ ಕಮ್ಮಿ ಇದೆ, ಈ ಕಡೆ ಮಾತ್ರ ಜಾಸ್ತಿ ಇದೆ, ಪ್ರೆಷರ್ ಜಾಸ್ತಿ ಇರೋದು ಮಳೆ. ಲೆಫ್ಟ್ ಸೈಡ್ದು ಅಷ್ಟೊಂದು ಇದೇ ಇಲ್ಲ. ಇವರೆಲ್ಲ ಆಟ ಆಡ್ತಾವ್ರೆ ನೀರಾಗಿ ಇಳಿದ್ಬಿಟ್ಟು. ಹಾಂ, ಲೆಫ್ಟ್ ಸೈಡ್ ಆಳ ಇಲ್ಲ, ಬಟ್ ರೈಟ್ ಸೈಡ್ ಮಾತ್ರ ನೋಡು ರೋಡ್ ಹೊಡಿತೈತೆ ನೀರು. ಶಶಿ ಅಲ್ಲಿ ನೋಡು, ನಿನ್ನೆ ಹೇಳಿದ್ ನಿಂಗೆ ಸೂರ್ಯ ಮುನ್ಗಾದ್ ನೋಡು. ಜಸ್ಟ್ 18 ಕಿಲೋಮೀಟರ್ ಶ್ರೀಲಂಕಾ. ನಾವು ಇಲ್ಲಿಂದ ಅದೇ ಬ್ರಿಡ್ಜ್ ದಾಟೋದಕ್ಕಿಂತ ಅರ್ಧಕ್ಕೇನೆ. ನೆಲದ ಮೇಲೆ ಹೋಗುತ್ತೋ? ನಾನು ಇನ್ನೇನು ಹೇಳಿದ್ದಿಂಗೆ. ಅಲ್ಲಿ ಇದ್ದೀರ ನೆಲದ ಮೇಲೆ. ಅದು ರಾಮೇಶ್ವರಂ ಅಂದರೆ 2-3 ದಿನ ಅಂತ ಲೀವ್ ಹಾಕೊಂಡು ಬನ್ನಿ. ನೋಡೋಂಥದ್ದು ತುಂಬಾ ಇದೆ. ನಾನು ನೋಡಿರೋದೇ ತುಂಬಾ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಲೀವ್ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ. ನಾವು 2 ಡೇಸಲ್ಲಿ ವಾಪಸ್ ಹೋಗಲೇಬೇಕು. ಓ, ಯಾರು ಕರೆದಿದ್ದ ಅವನು? ಆ ಕಡೆ ಬಿಡ್ತಾ ಇಲ್ಲ ಅಲ್ಲಿ. ಕ್ಲೋಸ್ ಮಾಡೋದಾಗ ನೋಡಿ ನೋಡ
ಈ ಏರಿಯಾ ಎಲ್ಲ ಬಂದು ಓಲ್ ಬಿದ್ದಿರೋದು ನೀರು ಫ್ರೆಜರ್ ಹೋಗಿರುತ್ತಲ್ಲ, ಅದರಿಂದ ಅದೆಲ್ಲ ಕೊಚ್ಕೊಂಡೋಗಿರೋದು. ಆ ಕಡೆಗೆ ನೋಡಿದ್ರೆ ನೀಟಾಗಿ ಐತೆ. ರಾಮೇಶ್ವರಂ ಬಂದಾದ್ಮೇಲೆ ಅಬ್ದುಲ್ ಕಲಾಂ ಅವ್ರ ಮನೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಮನೆಯೇ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ನಾವು ಒಳಗೆಲ್ಲ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ಬರ್ಕೊಂಬಂದ್ರೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಮಕ್ಕಳಿಗೆ. ಒಳಗಡೆ ಬಂದು ವಿಡಿಯೋ ಮಾಡೋಕ್ಕೆ ಅನುಮತಿ ಇಲ್ಲ. ಸೊ ಅದರಿಂದ ಆಚೆಯಿಂದ ಬಿಲ್ಡಿಂಗ್ ಮಾತ್ರ ನೋಡ್ತಾ ಇದ್ದೀನಿ ನೋಡಿ. ಈ ಬಿಲ್ಡಿಂಗ್ ಏನಿಲ್ಲ, ಆ್ಯಕ್ಚುಲಿ ಇದೊಂದೇ ಬಿಲ್ಡಿಂಗೆ. ಅಬ್ದುಲ್ ಕಲಾಂ ಅವರ ಸಮಾಧಿ. ಇಲ್ಲೂ ಕೂಡ ಕ್ಯಾಮ್ರಾ ಅಲೋ ಮಾಡ್ತಾ ಇಲ್ಲ, ಮತ್ತು ಬ್ಯಾಗು ಏನೂ ಅಲೋ ಮಾಡೋದಿಲ್ಲ. ಸೊ ನೀವೇನೋ ವೆಹಿಕಲ್ ಇದ್ದರೆ ವೆಹಿಕಲಲ್ಲಿ ಇಟ್ಬಿಟ್ಟು ಬನ್ನಿ, ಇಲ್ಲಾಂದರೆ ಲಾಕರ್ ರೂಮ್ ಇದೆ, ಅಲ್ಲೇ ಇರ್ಬೋದು. ನೀವು ರಾಮೇಶ್ವರಂ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಲೆಕ್ಚರಲ್ಲೇ ನೀವು ನೋಡ್ಕೊಂಡ್ರೆ ಕಾಣಿಸುತ್ತೆ. ಇಲ್ಲಿಂದ ಹೋಗೋಕ್ಕೆ ತುಂಬ ಪ್ಲೇಸಸ್ ಇದೆ. ಮಧುರೈ ಮೇಲೆ ಹೋಗ್ಬೋದು. ತುಂಬ ಅಂದರೆ ತುಂಬ ತಮಿಳ್ನಾಡು ಕಡೆ ಬಂದರೆ ತುಂಬ ಟೆಂಪಲ್ಸ್ ಅದು ವಿಸಿಟ್ ಮಾಡಲೇಬೋದು. ಬರೋಕ್ಕೆ ಮುಂಚೆನೇ ಒಂದು ಪ್ಲ್ಯಾನ್ ಮಾಡೇ ಬಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನಾವು ರಾಮೇಶ್ವರಂ ಬಿಟ್ಟಾದ್ಮೇಲೆ ಇನ್ನೊಂದು 2 ಪ್ಲೇಸೆಲ್ಲ ನೋಡಿಕೊಂಡು ಮತ್ತು ಬೆಂಗಳೂರು ಕಡೆ ರಿಟರ್ನ್ ಆದ್ರಿ. ಓವರಾಲ್ ನಮ್ಗೆ ಬಜೆಟ್ ಬಂದುಬಿಟ್ಟು ಒಬ್ಬೊಬ್ರಿಗೆ ಒಂದು 5,000 ಬಿತ್ತು, ಇನ್ಕ್ಲೂಡಿಂಗ್ ರೂಮು, ಡೀಸಲ್ಲು, ಖರ್ಚು, ಊಟ ಪ್ರತಿಯೊಂದು ಎಲ್ಲ ಸೇರಿ 3 ಜನ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ಬಂದರೆ ಇನ್ನೂ ಕಮ್ಮಿ ಆಗುತ್ತೆ. ಇನ್ನೊಂದೇನಂತಂದರೆ ನಿಮಗೆ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಪ್ರೆಸೆಂಟ್ಲಿ ಟ್ರೈನ್ ಫೆಸಿಲಿಟಿ ರಾಮೇಶ್ವರಂ ಗಂಟ ಇಲ್ಲ, ಒಂದು 3 ಸ್ಟೇಷನ್ ಹಿಂದೆ ಗಂಟ ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ. ಮತ್ತು ಅಲ್ಲಿಂದ ನೀವು ವೆಹಿಕಲ್ ಏನಾದರೂ ಇಷ್ಟೊತ್ತಿಗೆ ಇದರಲ್ಲಿ ಹತ್ರ ಇದ್ವಾ